ಕಿರಣ ಏನಾಯ್ತು? ಪ್ಯಾಂಟ್ ಮೇಲೆ ಎತ್ಕೋ, ಅಲ್ಲಿ ತೊಳ್ಕೊ ಅಂತ. ಅಲ್ಲಿ ತೊಳ್ಕೊ ಅಂತ ಬಾರೋ. ಗಲೀಜಾಗ್ತದೆ ಮತ್ತೆ ಏನಾಗದು ಕಾಡಲ್ಲಿ. ಶೂ ತೆಗೆದು ಬಿಡಿಲ್ಲ ಅಂದ್ರೆ ಬರ್ತಾ ಇದ್ದಾರ. ಹೌದಾ, ಏನು ಮಾಡೋಣ? ಇಲ್ಲಿ ನಿಲ್ಸ ನೋಡೋಣ. ನಮಸ್ಕಾರ ಕರ್ನಾಟಕ. ಲಾಸ್ಟ್ ವಿಡಿಯೋದಲ್ಲಿ ಎಡಕುಮಾರಿ ರೈಲ್ವೆ ಟನಲ್ ವ್ಯೂ ಪಾಯಿಂಟ್ ಕಡೆಗೆ ಪ್ರಯಾಣನ ಬೆಳೆಸಿದ್ವಿ. ಸೊ ಇವತ್ತಿನ ನಮ್ಮ ಡೆಸ್ಟಿನೇಷನ್ ಬಂದು ಹೊಸಳ್ಳಿ ಗುಡ್ಡ ಶೂಟಿಂಗ್ ಪಾಯಿಂಟ್ ಕಡೆಗೆ. ಇದು ಸಕಲೇಶ್ಪುರದ ಅಡ್ವೆಂಚರಲ್ ಫುಲ್ ಸ್ಪಾಟ್ ಆಗಿದೆ. ಇಲ್ಲಿಗೆ ಹೋಗುವ ದಾರಿ ಸ್ವಲ್ಪ ಕಷ್ಟ, ಆದರೆ ಅನುಭವ ಅದೆಷ್ಟೋ ಸಖತ್ ಆ್ಯಂಡ್ ಫನ್ ಆಗಿರುತ್ತೆ. ಅಲ್ಲಿ ಬರ್ತಿದ್ದಾರೆ. ಬೈಕ್ ಸ್ಟಾರ್ಟ್ ಮಾಡಿ ಆಫ್ ರೋಡಿಂಗ್ ದಾರಿಯಲ್ಲಿ ಹೊರಟಾಗ ಸುತ್ತಮುತ್ತಲಿನ ಕಾಡು, ತಂಪಾದ ಗಾಳಿ, ಚಿಕ್ಕ ಚಿಕ್ಕ ಹಳ್ಳಗಳು, ಮಂಜು ಎಲ್ಲವೂ ಮನಸ್ಸಿಗೆ ಹೊಸ ಎನರ್ಜಿ ಕೊಡುತ್ತದೆ. ದಾರಿ ಸ್ವಲ್ಪ ಕಠಿಣ, ಕಲ್ಲು ಕೆಸರು ಏರುಪೇರು ಇದ್ದರೂ ಬೈಕ್ ಮೇಲೆ ಟ್ರಾವೆಲ್ ಮಾಡೋ ಮಜಾ ಬೇರೆನೇ ಲೆವೆಲ್ ಅನ್ನಬಹುದು. ಹಿಂಗೆ ಅನ್ಸದ್ ಮೋಸ್ಟ್ಲಿ. ಹೌದಾ, ಹೋಗಿ ಬರೋಣ, ಇಲ್ಲಿ ಹೋಗಿ ಬರೋಣ, ಮೇಲೆ ಹೋಗಿ ಬರೋಣ. ಇಲ್ಲಿ ಯಾರೋ ಬರ್ತಿದಾರ. ಓ ತಡಿ ತಡಿ, ಮೇಲ್ಗಡೆ. ಹಾಂ, ಇದು ಶೂಟಿಂಗ್ ಪಾಯಿಂಟ್ ಇಲ್ಲ. ಓಕೆ, ಥ್ಯಾಂಕ್ ಯು ಬ್ರೋ. ಶೂಟಿಂಗ್ ಪಾಯಿಂಟ್ ಕಡೆಗೆ ಹೋಗುವ ದಾರಿ ಇದೆ, ಆದರೆ ಈಗ ಇಲ್ಲಿ ಅಡ್ಡಲಾಗಿ ಟ್ರಂಚನ್ನು ಹೊಡೆದಿದ್ದಾರೆ.
ಹಿಂದೆ ಇದರ ಮೇಲೆ ಗಾಡಿಗಳನ್ನ ತೆಗೆದುಕೊಂಡು ಹೋಗಬಹುದಿತ್ತು. ಹೋಗಲ್ಲ. ಈಗ ಮಳೆಗಾಲವಾದ್ದರಿಂದ ಅಪಾಯವಾಗುವ ಸಾಧ್ಯತೆ ಇರುವುದರಿಂದ ಇದಕ್ಕೆ ಅಡ್ಡಲಾಗಿ ಗುಂಡಿಗಳನ್ನು ತೆಗೆಯಲಾಗಿದೆ. ಸೊ ಇಲ್ಲಿ ನೋಡ್ಬೋದು ಹಸಿರು ಬೆಟ್ಟ, ಪಕ್ಷಿಗಳ ಕೂಗು, ದೂರದಲ್ಲಿ ಮಂಜು ಹೊದಿದ ಪರ್ವತ. ನಿಜವಾಗಿಯೂ ಫೀಲಿಂಗ್ ಅಸಾಧಾರಣ ಎನ್ನಬಹುದು. ಏನ್ ಗುರು ಇದು? ಸ್ವರ್ಗ ಸ್ವರ್ಗ. ಗುಡ್ಡ ಅಂತೂ ಬಂದ್ವಿ. ಏನು ಕಾಣ್ತಾ ಇಲ್ಲ, ಆದ್ರೂ ಸಕ್ಕತ್ತಾಗಿದೆ. ಇಲ್ಲಿ ನೋಡ್ಬೋದು ಮಳೆ ಇರುವ ಕಾರಣ ಬೆಟ್ಟಗಳೆಲ್ಲ ಮಂಜಿನಿಂದ ಆವೃತವಾಗಿವೆ. ಸ್ವಲ್ಪ ಸಮಯ ಕಳೆದ ಮೇಲೆ ಮಳೆ ಕಡಿಮೆಯಾಗಿ ಮಂಜು ಕೂಡ ಕಡಿಮೆಯಾಗಿ 360 ಡಿಗ್ರಿ ವ್ಯೂ ನೋಡಲು ಸಿಗುತ್ತದೆ. ಇಲ್ಲಿ ನಿಂತು ನೋಡಿದರೆ ಸುತ್ತಲೂ ಬೆಟ್ಟಗಳು, ಕಣಿವೆಗಳು, ಜಲಪಾತಗಳ ಶಬ್ದ, ಮೋಡಗಳ ಆಟ ಇವೆಲ್ಲವೂ ನೋಡಿದಾಗ ನಿಜಕ್ಕೂ ಮನ ಸೆಳೆಯುತ್ತದೆ. ಇಲ್ಲಿ ಸಾಕಷ್ಟು ಸಿನಿಮಾ ಶೂಟಿಂಗ್ ಆಗಿರುವುದರಿಂದ ಇದು ಶೂಟಿಂಗ್ ಪಾಯಿಂಟ್ ಎಂದೇ ಪ್ರಸಿದ್ಧಿಯಾಗಿದೆ. ಪ್ರಮುಖವಾಗಿ ಹೇಳುವುದಾದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ನಟಿಸಿರುವ ಗಜಕೇಸರಿ ಮೂವಿ ಕೂಡ ಇದೇ ಜಾಗದಲ್ಲಿ ಶೂಟಿಂಗ್ ಮಾಡಲಾಗಿದೆ. ಇಲ್ಲಿ ಬೆಳಗಿನ ಸೂರ್ಯೋದಯ, ಸಂಜೆ ಸೂರ್ಯಾಸ್ತ ವಿಶೇಷ ಆಕರ್ಷಣೆ ಅಂತಾನೆ ಹೇಳ್ಬೋದು. ನಿಜ ಹೇಳಬೇಕು ಅಂದರೆ ಇಲ್ಲಿ ಬಂದು ನೋಡುವುದೇ ಒಂದು ಅಪ್ರತಿಮ ಅನುಭವ. ದಾರಿಯಲ್ಲೇ ಸಾಹಸ, ಇಲ್ಲಿ ಬಂದ ಮೇಲೆ ಪ್ರಕೃತಿ ಸೌಂದರ್ಯ ಎಲ್ಲವನ್ನೂ ಅನುಭವಿಸುವುದಕ್ಕೆ ಸೂಪರ್ ಡೆಸ್ಟಿನೇಷನ್ ಇದಾಗಿದೆ. ಪ್ರಕೃತಿಯನ್ನು ಪ್ರೀತಿಸುವ ಎಲ್ಲರೂ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ